ಹೆಲೋ ವಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ನಾವು ಬ್ಯಾಂಗ್ಳೂರ್ ಟು ಶಿರ್ಡಿ ಹೇಗೆಲ್ಲ ಟ್ರಾವೆಲ್ ಮಾಡಿದ್ವಿ ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ವಿಡಿಯೋಸ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ನೋಡೋಣ ಹೇಗಿತ್ತು ನಮ್ಮ ಎಕ್ಸ್ಪೀರಿಯನ್ಸ್ ಅಂತ ಹೇಳಿಬಿಟ್ಟು. ಮೊದಲಿಗೆ ನಾನು ಆ್ಯಕ್ಚುಲಿ ಫ್ಲೈಟ್ ಬುಕ್ ಮಾಡಿರೋದ್ರಿಂದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗಬೇಕಾಯಿತು. ಅಲ್ಲಿ ನಾವು ಸ್ವಲ್ಪ ಅರ್ಲಿಯಾಗೆ ರೀಚ್ ಆದಮೇಲೆ ಸ್ವಲ್ಪ ಹೊಟ್ಟೆಗೆ ಏನಾದರೂ ಹಾಕೋಬೇಕು ಅಂದ್ಬಿಟ್ಟು KFC ಅಂತ ನೋಡಿದ ತಕ್ಷಣ ಚಿಕನ್ ಅಂತ ಅನ್ಕೋಬೇಡಿ, ಇಟ್ಸ್ ಅ ಪ್ಯೂರ್ ವೆಜಿಟೇರಿಯನ್ ಫುಡ್. ನೆಕ್ಸ್ಟು ಏನಪ್ಪ ಅಂತಂದರೆ, ಟ್ರಾವೆಲಿಂಗ್ ಯಾರಾದರೂ ನೀವು ಶಿರ್ಡಿಗೆ ಹೋಗಬೇಕು ಅಂತಂದರೆ ಫ್ಲೈಟ್ಸ್ ಬುಕ್ ಮಾಡ್ಬೋದು, ಟ್ರೈನ್ ಮುಖಾಂತರ ಹೋಗ್ಬೋದು, ಬಸ್ ಮುಖಾಂತರ ಸಹ ಹೋಗ್ಬೋದು. ಡಿಫ್ರೆನ್ಸ್ ಏನಪ್ಪ ಅಂತಂದರೆ ಟೈಮ್ ಅಷ್ಟೇ, ನೀವು ರೀಚ್ ಆಗೋ ಟೈಮ್ ಡಿಫ್ರೆನ್ಸ್ ಇರುತ್ತೆ. ಫ್ಲೈಟ್ ಆದರೆ 2 hours ರೀಚ್ ಆಗ್ತೀರಾ, ಟ್ರೈನ್ ಆದರೆ 16 hours ಆಗುತ್ತೆ, ಬಸ್ ಆದರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ನೀವು ಫ್ಲೈಟ್ ಬುಕ್ ಮಾಡಬೇಕು ಅಂತಂದರೆ 2 months ಮುಂಚೆನೇ ನೋಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ಕೆಲವೊಂದು ವೀಕ್ಸ್ ಡೇಸಲ್ಲಿ ಏನಾಗುತ್ತೆ, ಪ್ರೈಸಸ್ಸು ಡಿಫ್ರೆನ್ಸ್ ಇರುತ್ತೆ, ಕೆಲವೊಂದು ಸಲ ಕಮ್ಮಿ ಇರುತ್ತೆ, ಕೆಲವೊಂದು ಸಲ ಜಾಸ್ತಿ ಇರುತ್ತೆ. 2 months ಮುಂಚೆನೇ ನೀವು ಬುಕ್ ಮಾಡ್ಕೊಳ್ಳಿ. ಹಾಗೆ ನೀವು ಅಲ್ಲಿ ದರ್ಶನ ಟಿಕೆಟು ಮತ್ತು ಆರತಿ ಟಿಕೆಟ್ ಏನಾದರೂ ಬುಕ್ ಮಾಡಬೇಕು ಅಂದರೆ ಅದು ಪ್ರೀ ಬುಕ್ಕಿಂಗ್ ಮಾಡ್ಕೊಳ್ಳಿ, ಇಟ್ಸ್ ಗುಡ್. ನೆಕ್ಸ್ಟು ನಾವು ಏರೋಪ್ಲೇನ್ ಹತ್ತಿ ಕೂತ್ಕೊಂಡ್ವಿ. ಏರ್ ಹಾಸ್ಟೆಲ್ಸು ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಮತ್ತು ಸೇಫ್ಟಿ ಮೆಸರ್ಸ್ನ ಹೇಳಿದ್ರು. ಅದೆಲ್ಲ ಆದಮೇಲೆ ಫ್ಲೈಟ್ ಟೇಕ್ ಆಫ್ ಆಯಿತು. ಯಾರಿಗೆಲ್ಲ ಇಷ್ಟ ಇರೋದಿಲ್ಲ ಫ್ಲೈಟಲ್ಲಿ ಕ್ಲೌಡ್ಸ್ ಮೇಲೆ ಟ್ರಾವೆಲ್ ಮಾಡೋದು ಅಂತಂದರೆ ಸಖತ್ತಾಗಿರೋ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಒಳ್ಳೆ ಬ್ಯೂಟಿಫುಲ್ ವ್ಯೂಸ್ನ ಸಹ ನೀವು ನೋಡ್ಬೋದು. ನಾನಿಲ್ಲಿ ತೋರಿಸ್ತಿದ್ದೀನಲ್ವ, ನೋಡಿ ಎಂಜಾಯ್ ಮಾಡಿ ನೀವು ಅಷ್ಟೇ. ನೆಕ್ಸ್ಟ್ ಏನಪ್ಪ ಅಂತಂದರೆ, ನೀವು ಅಲ್ಲಿ ಶಿರ್ಡಿಯಲ್ಲಿ ಪ್ರೀ ಬುಕ್ಕಿಂಗ್ ಮಾಡ್ಕೋಬೇಕು ಅಂತಂದರೆ ಕೆಲವೊಂದು ವೆಬ್ಸೈಟ್ಸ್ ಇರುತ್ತೆ, ಅದ್ರ ಮುಖಾಂತರ ನೀವು ಮಾಡ್ಕೋಬೋದು. ಆದಷ್ಟು ಹಾಲಿಡೇಸ್ ಇಲ್ಲದೆ ಇರೋ ಟೈಮಲ್ಲಿ ಹೋಗಿ, ಬಿಕಾಸ್ ತುಂಬಾ ರಶ್ ಇರುತ್ತೆ ಅಲ್ಲಿ. ನಾವು ಹೋದಾಗ ಓಕೆ, ತುಂಬ ಕಮ್ಮಿ ಇತ್ತು ಕಂಪೇರ್ ಮಾಡಿದೆ ಬೇರೆ ದಿನಗಳಿಗಿಂತ. ನಾವು ಹೋಗಿದ್ದು ಥರ್ಸ್ಡೇ ಆಗಿರೋದ್ರಿಂದ ಮೆರವಣಿಗೆ ಸಹ ಇರುತ್ತೆ, ಅದು ನೋಡಬಹುದು ನೀವು. ಫೈನಲಿ ನಾವೀಗ ಶಿರ್ಡಿ ಏರ್ಪೋರ್ಟ್ನ ರೀಚ್ ಆದ್ವಿ. ಶಿರ್ಡಿ ಏರ್ಪೋರ್ಟು ತುಂಬಾ ಚಿಕ್ಕದು, ಬಟ್ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. ಈಗೂ ಇನ್ನು ಕನ್ಸ್ಟ್ರಕ್ಷನ್ಸ್ ಇಂಪ್ರೂವ್ಮೆಂಟ್ ನಡೀತಿದೆ. ನೀವೆಲ್ಲ ನೋಡ್ತಿದ್ದೀರಲ್ಲ, ಇದು ಶಿರ್ಡಿ ಏರ್ಪೋರ್ಟು. ಅಲ್ಲಿ ನಿಮಗೆ ಕೆಲವೊಂದು ಇನ್ಸ್ಟ್ರಕ್ಟರ್ಸ್ ಇರ್ತಾರೆ. ಅವ್ರು ಏನಪ್ಪ ಅಂತಂದರೆ ಕ್ಯಾಬ್ ಫೆಸಿಲಿಟೀಸ್ ಕೊಡ್ತಾರೆ. ಬಿಕಾಸ್ ಏರ್ಪೋರ್ಟಿಂದ ಶಿರ್ಡಿ ಸ್ವಲ್ಪ ದೂರದಲ್ಲಿರೋದ್ರಿಂದ ಕ್ಯಾಬ್ ಫೆಸಿಲಿಟೀಸ್ ಅವೈಲಬಲ್ ಇದೆ. ಹಾಗೆ ಇನ್ನೊಂದೇನು ಅಂತಂದರೆ, ನೀವು ಶಿರ್ಡಿ ಒಂದೇ ನೋಡೋಕ್ಕೆ ಅಂತ ಹೋಗಿದ್ರೆ ಬರೀ ಶಿರ್ಡಿವರೆಗೂ ತೊಗೊಳ್ಳಿ. ಇಲ್ಲ ನೀವು ನೆಕ್ಸ್ಟ್ ಡೇ ಶನಿ, ಸಿಂಗಾಪುರ ಇಲ್ಲ ನಿಯರೆಸ್ಟ್ ಪ್ಲೇಸಸ್ ನಾವು ನೋಡ್ತೀವಿ ಅನ್ನೋದಾದರೆ ಇಲ್ಲೇ ಬುಕ್ ಮಾಡ್ಕೋಬೋದು ಎಲ್ಲ ಪ್ಲೇಸಸ್ಗೂ, ಫುಲ್ ಒಂದೇ ಪ್ಯಾಕೇಜು. ನಾವು ನೆಕ್ಸ್ಟು ಶಿರ್ಡಿ ಹತ್ರ ರೀಚ್ ಆದ್ವಿ. ನೆಕ್ಸ್ಟ್ ಇಲ್ಲಿ ನಾವು ಸಿಟಿ ಹಾರ್ಟ್ ಅಂತ ಹೇಳಿಬಿಟ್ಟು ಒಂದು ಹೋಟೆಲ್ನ ಬುಕ್ ಮಾಡಿದ್ವಿ. ಅದು ನಿಯರ್ ಟು ಟೆಂಪಲ್ ಇತ್ತು. ಒಂದು ಒಳ್ಳೆ ಬೇಸಿಕ್ ನೀಡ್ಸ್ ಏನೇನು ಬೇಕು ಅದೆಲ್ಲ ಅಲ್ಲಿ ಅವೈಲಬಲ್ ಇತ್ತು. ತುಂಬಾ ಚೆನ್ನಾಗಿತ್ತು ಹೋಟೆಲು. ಹಾಗೆ ಇಲ್ಲಿ ನಿಮಗೆ ಡಿಫ್ರೆಂಟ್ ರೂಮ್ಸ್ ಇರುತ್ತೆ. ಫ್ಯಾಮಿಲಿ ರೂಮ್ ಇರುತ್ತೆ, ಇಲ್ಲ ನೀವು ಸಿಂಗಲ್ ರೂಮ್ ಬೇಕಂದ್ರೂ ಹೋಗಬಹುದು. ನೀವು ಫುಲ್ ಫ್ಯಾಮಿಲಿ ಹೋಗ್ತಿದ್ದೀರಾ ಅಂದಾಗ 4 bed 5 bed ಆ ಥರ ಅವೈಲಬಲ್ ಇರುತ್ತೆ. ನೆಕ್ಸ್ಟು ನೀವು ಇದ್ರ ವ್ಯೂ ನೋಡ್ತಿದ್ದೀರಲ್ಲ, ಕಂಪ್ಲೀಟ್ ಶಿರ್ಡಿ ವ್ಯೂ ಅಲ್ಲಿಂದ ಕಾಣುತ್ತೆ. ಹಾಗೆ ಪೂಲ್ ಫೆಸಿಲಿಟಿ ಸಹ ಇತ್ತು. ಯಾರೆಲ್ಲ ಯೂಸ್ ಮಾಡ್ತೀರಾ ಮಾಡ್ಕೋಬೋದು, ಇಲ್ಲ ಅಂತಂದರೆ ಇಟ್ಸ್ ಓಕೆ. ಅಲ್ಲಿಂದ ನಿಮಗೆ ಫುಲ್ ಎಂಟೈರ್ ಶಿರ್ಡಿ ಸಿಟಿ ಕಾಣುತ್ತೆ. ಟೆಂಪಲ್ ಸಹ ಕಾಣುತ್ತೆ, ಬಟ್ ಅದು ಬ್ಯಾಕ್ ಸೈಡ್ ಇರೋದ್ರಿಂದ ಆ ಕಡೆ ಹೋಗೋಕ್ಕಾಗಲಿಲ್ಲ. ನಾನು ನೆಕ್ಸ್ಟ್ ವಿಡಿಯೋಲಿ ತೋರಿಸ್ತೀನಿ. ಇದು ಬುಕ್ ಓದಿರ್ತೀರಾ ಸಾಯಿಬಾಬಾದು, ಅವರಿಗೆ ಗೊತ್ತಿರುತ್ತೆ. ಶಿರ್ಡಿಗೆ ಎಂಟರ್ ಆದಮೇಲೆ ಫಸ್ಟು ನಾವು ಖಂಡೋಬಾ ದೇವಸ್ಥಾನಕ್ಕೆ ಹೋಗಿ ನೆಕ್ಸ್ಟ್ ಶಿರ್ಡಿಗೆ ಹೋಗಬೇಕು ಅಂತ. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಅದೇ ಖಂಡೋಬಾ ದೇವಸ್ಥಾನ. ನಾನು ನೆಕ್ಸ್ಟ್ ವಿಡಿಯೋಲಿ ನಿಮಗೆ ಕಂಪ್ಲೀಟ್ ಶಿರ್ಡಿ ಬಗ್ಗೆ ಹೇಳ್ತೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು.